ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಇವತ್ತು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ನಿಮ್ಮ ಬ್ಯಾಟರಿ ಬ್ಯಾಕಪ್ ಲೈಫ್ ನ ಜಾಸ್ತಿ ಮಾಡಿಸ್ತೀನಿ. ಅದು ನಿಮ್ಗೆ ಚಾಲೆಂಜ್ ಕೂಡ ಮಾಡ್ತಾ ಇದ್ದೀನಿ. ನಿಮ್ಗೇನು ಬ್ಯಾಟರಿ ಈ ಸೆಟ್ಟಿಂಗ್ಸ್ ಆನ್ ಮಾಡಿದ್ಮೇಲೆ ಏನಾದ್ರು ಚಾರ್ಜ್ ನಿಲ್ಲಿಲ್ಲ ಅಂದ್ರೆ ನನಗೆ ಕಮೆಂಟ್ ಮಾಡಿ. ಓಕೆ, ನಾನು ಇವಾಗ ನಂದು ಕೂಡ 4 ರಿಂದ 5 ಅವರ್ ಅಷ್ಟೇ ಬರ್ತಾ ಇತ್ತು. ಸೆಟ್ಟಿಂಗ್ಸ್ ನಾನು ಇವಾಗ ಸರಿ ಮಾಡ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ ಒನ್ ಡೇ ಕಂಪ್ಲೀಟ್ ಆದ್ರೂ ಇನ್ನೂ 64% ಚಾರ್ಜ್ ಇದೆ. ಅದು ಪ್ರೂಫ್ ಸಮೇತ ನಿಮ್ಗೆ ಸೈಡ್ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ. ಓಕೆ, ನಮ್ಮ ಚಾನಲ್ ನೀವೇನಾದ್ರೂ ಮೊದಲನೇ ಬಾರಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ತರ ಹೊಸ ಟೆಕ್ನಾಲಜಿ ವಿಡಿಯೋಸ್ ಅಥವಾ ಇನ್ನೂ ಏನಾದ್ರೂ ಸೆಟ್ಟಿಂಗ್ಸ್ ಗಳ ಬಗ್ಗೆ ಇಂಟರ್ನೆಟ್ ಅಲ್ಲಿ ಏನಾದ್ರೂ ಹೊಸ ಮಾಹಿತಿ ಬಂದ್ರೆ ನಿಮಗೆ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಒಂದು ವಿಡಿಯೋ ನಿಮಗೆ ಸಿಗಬೇಕು ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು. ಅವಾಗ ನಿಮ್ಗೆ ಈಸಿಯಾಗಿ ನನ್ನ ಒಂದು ವಿಡಿಯೋ ಸಿಗ್ತವೆ. ಓಕೆ, ನಾನು ಇವಾಗ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಅದು ಯಾವ ತರ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಇವಾಗ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ನೋಡ್ಬೋದಲ್ಲಿ. ಓಕೆ, ಸೆಟ್ಟಿಂಗ್ಸ್ ಹೋಗಿ ನೋಡಿ. ಫಸ್ಟ್ ನನ್ನ ಬ್ಯಾಟ್ರಿ ಬ್ಯಾಕಪ್ ಎಷ್ಟು ಬರ್ತಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅಲ್ಲಿ ಬ್ಯಾಟ್ರಿ ಅಂತ ಕಾಣ್ತಾರೆ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅದಾದ್ಮೇಲೆ ಬ್ಯಾಟರಿ ಯೂಸೇಜ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಸ್ಕ್ರೀನ್ ಟೈಮ್ ಸಿನ್ಸ್ ಲಾಸ್ಟ್ ಫುಲ್ ಚಾರ್ಜ್ ಅಂತ ಇರುತ್ತೆ. ನಾನು ಫುಲ್ ಚಾರ್ಜ್ ಮಾಡಿದ್ಮೇಲೆ ಎಷ್ಟೊತ್ತು ಚಾರ್ಜ್ ಬಂದಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡ್ಬೋದು. 1 ಡೇ 34 ಮಿನಿಟ್ ಆಗಿತ್ತು. ಅಂದ್ರೆ ನಾನು ನಿನ್ನೆ ಈ ಟೈಮ್ ಅಲ್ಲಿ ಚಾರ್ಜ್ ಇಟ್ಟಿದ್ದು 100% ಆದ್ಮೇಲೆ ಒನ್ ಡೇ ಆಗಿ 34 ಮಿನಿಟ್ ಅಂದ್ರೆ 1 ಡೇ ಕಂಪ್ಲೀಟ್ ಆಗಿ ಅರ್ಧ ಗಂಟೆ ಆಗೈತೆ. ಆದ್ರೂ ಕೂಡ ನಂದು 64% ಚಾರ್ಜ್ ಇದೆ. ಓಕೆ, ನೀವು ನೋಡಬಹುದು ಸೈಡ್ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಈ ಸೆಟ್ಟಿಂಗ್ಸ್ ನ ನೀವು ಆನ್ ಮಾಡ್ಕೊಂಡ್ರೆ ನಿಮಗೂ ಕೂಡ ಈ ತರ ಬ್ಯಾಟರಿ ಲೈಫ್ ಬರುತ್ತೆ. ಓಕೆ, ಇದೇ ತರ ನೀವು ಮಾಡ್ಕೊಳ್ಳಿ. ನಾನು ಯಾವ ತರ ಸೆಟ್ಟಿಂಗ್ಸ್ ತೋರಿಸ್ತೀನಿ ಅಂತಾರ. ಫಸ್ಟ್ನೇ ಸೆಟ್ಟಿಂಗ್ ಬಂದ್ಬಿಟ್ಟು ಸೆಟ್ಟಿಂಗ್ಸ್ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಓಕೆ, ಅಲ್ಲಿ ಗೂಗಲ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ನೀವು ಅದು ಮಾಡ್ಕೊಳ್ಳಿ. ಅದಾದ್ಮೇಲೆ ಆಲ್ ಸರ್ವಿಸಸ್ ಅಂತ ಇರುತ್ತೆ, ಅದ್ರ ಮೇಲೆ ಟಚ್ ಕೊಡಿ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ಅಲ್ಲಿ ಪರ್ಸನಲೈಸ್ ಇಲ್ಲಿ ನೋಡ್ಬೋದು ಇಲ್ಲಿ. ಓಕೆ, ಪರ್ಸನಲೈಸ್ ಯೂಸಿಂಗ್ ಶೇರ್ ಡಾಟಾ ಅಂತ ಇದೆಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ಇದೆಲ್ಲ ಮ್ಯಾಪ್ಸ್, ಜಿಮೇಲ್, ಕ್ಲಾಕ್ ಇದೆಲ್ಲ ಐತಲ್ಲ ಇವೆಲ್ಲ ಆಫ್ ಆಗಿರ್ಬೇಕು. ನಾನು ಆಲ್ರೆಡಿ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನ ನೀವು ಆನ್ ಆಗಿರುತ್ತೆ, ಇದನ್ನೆಲ್ಲ ಆಫ್ ಮಾಡ್ಕೊಳ್ಳಿ. ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆಲ್ಲ ಯೂಸ್ ಆಗ್ತಾ ಇರುತ್ತೆ. ನೀವು ಇಂಟರ್ನೆಟ್ ಆನ್ ಮಾಡಿರ್ತಿರೋ ಅಥವಾ ಏನಾದ್ರು ಸ್ಕ್ರೀನ್ ಲಾಕ್ ಮಾಡ್ಕೊಂಡು ಜಾಬ್ ಅಲ್ಲಿ ಇಟ್ಟಿದ್ರು ಕೂಡ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಸ್ ಆಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ಆಫ್ ಮಾಡ್ಕೊಂಡ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಸ್ ಆಗಲ್ಲ. ಸೊ ಅವು ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿ ಬರುತ್ತೆ. ಓಕೆ, ಫಸ್ಟ್ನೇ ಆಪ್ಷನ್. ಈಗ ಮತ್ತೆ ವಾಪಸ್ ಬರ್ತೀನಿ. ಎರಡನೇ ಆಪ್ಷನ್ ಬಂದ್ಬಿಟ್ಟು ಮತ್ತೆ ಬ್ಯಾಟ್ರಿಗೆ ಹೋಗೋಣ. ಬ್ಯಾಟ್ರಿ ಮೇಲೆ ಟಚ್ ಕೊಟ್ಮೇಲೆ ಮತ್ತೆ ಬ್ಯಾಟ್ರಿ ಯೂಸೇಜ್ ಮೇಲೆ ಹೋಗೋಣ. ಇಲ್ಲಿ ನೋಡ್ಬೋದು ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ. ಅಲ್ಲಿ ನೋಡ್ಬೋದು ಬ್ಯಾಟ್ರಿ ಎಲ್ಲೆಲ್ಲಿ ಜಾಸ್ತಿ ಯೂಸ್ ಆಗ್ತಾ ಇದೆ. ಯೂಟ್ಯೂಬ್ 32% ಯೂಸ್ ಆಗ್ತಾ ಇದೆ, ಫೇಸ್ಬುಕ್ 31% ಯೂಸ್ ಆಗೈತೆ, ವಾಟ್ಸ್ಆಪ್ 15% ಯೂಸ್ ಆಗೈತೆ. ಯಾಕಂದ್ರೆ ನಾನು ಯೂಟ್ಯೂಬ್ ಫೇಸ್ಬುಕ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಅಲ್ಲಿ ಬ್ಯಾಟ್ರಿ ಕೂಡ ಅಂದ್ರೆ ಕಮ್ಮಿ ಆಗ್ತೈತೆ ಅಂತ ಹೇಳ್ಬಿಟ್ಟು ಅಲ್ಲಿ ತೋರಿಸ್ತಾ ಇರೋದು. ಸೊ ಅದ್ರ ಮೇಲೆ ಟಚ್ ಕೊಟ್ಟ ಮೇಲೆ ಈಗ ನಂದು ಜಾಸ್ತಿ ಎಲ್ಲೆಲ್ಲಿ ಯೂಸ್ ಆಗ್ತೈತೆ ಅದು ಬೇಡ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಅದ್ರ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ಕೆಳಗಡೆ ಯೂಟ್ಯೂಬ್ ಮೇಲೆ ಇಲ್ಲಿ ನೋಡ್ಬೋದು ಅನ್ರಿಸ್ಟ್ರಿಕ್ಟೆಡ್, ಆಪ್ಟಿಮೈಸ್ಡ್ ಮತ್ತೆ ರಿಸ್ಟ್ರಿಕ್ಟೆಡ್ ಅಂತ ಇರುತ್ತಲ್ಲ. ರಿಸ್ಟ್ರಿಕ್ಟೆಡ್ ಮೇಲೆ ಇದನ್ನ ಟಚ್ ಮಾಡ್ಕೊಳ್ಳಿ. ಅಂದ್ರೆ ಅದನ್ನ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ರಿಸ್ಟ್ರಿಕ್ಟೆಡ್ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಮ ಒಂದು ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಯೂಸ್ ಆಗಲ್ಲ. ನೀವು ಲಾಕ್ ಮಾಡ್ಕೊಂಡು ಜಾಬಲ್ಲಿ ಇಟ್ರು, ಇಂಟರ್ನೆಟ್ ಆನ್ ಮಾಡ್ಕೊಂಡು ಬೇರೆ ಏನೋ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ರು ಕೂಡ ಅವಾಗ ಯೂಟ್ಯೂಬ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಸ್ ಆಗ್ತಾ ಇರಲ್ಲ. ಅವಾಗ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ಲೈಫ್ ಚೆನ್ನಾಗಿ ಬರುತ್ತೆ. ಓಕೆ, ಯೂಟ್ಯೂಬ್ ಆಯ್ತು. ಅದೇ ತರ ಫೇಸ್ಬುಕ್ ಅಲ್ಲಿ ನೋಡಿ 31% ಐತೆ, ಅದ್ರ ಮೇಲೆ ಕೂಡ ಟಚ್ ಕೊಟ್ಟು ಅದಾದ್ಮೇಲೆ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಿ. ಈಗ ಈ ತರ ಮಾಡ್ಕೊಂಡ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಸ್ ಆಗ್ತಾ ಇರಲ್ಲ. ಸೊ ಬ್ಯಾಟ್ರಿ ಲೈಫ್ ಕೂಡ ಚೆನ್ನಾಗಿ ಬರುತ್ತೆ. ನಂದೀಗ 1 ಡೇ 35 ಮಿನಿಟ್ 1 ಡೇ ಕಂಪ್ಲೀಟ್ ಆಗಿ 37 ನಿಮಿಷ ಆದ್ರೂ ಕೂಡ ಇನ್ನೂ 63% ಚಾರ್ಜ್ ಇದೆ. ಓಕೆ, ಅದಾದ್ಮೇಲೆ ಮೂರನೇ ಆಪ್ಷನ್ ಬಂದ್ಬಿಟ್ಟು ಬ್ಯಾಟ್ರಿ ಸೇವರ್ ಅಂತ ಇದೆ. ಅದ್ರ ಮೇಲೆ ಟಚ್ ಕೊಟ್ಟು ಇಲ್ಲಿ ಬ್ಯಾಟ್ರಿ ಸೇವರ್ ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ರೆ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ಇನ್ನೂ ಜಾಸ್ತಿ ಬರುತ್ತೆ. ಇವಾಗ ಬ್ಯಾಟ್ರಿ ಸೇವರ್ ಆನ್ ಮಾಡ್ಕೊಂಡ್ರೆ ಕೆಲವೊಂದು ಅಪ್ಲಿಕೇಶನ್ ಯೂಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅದು ಬ್ಯಾಟ್ರಿ ಸೇವ್ ಮಾಡ್ತಾ ಇರುತ್ತೆ. ಸೊ ಇಂಟರ್ನೆಟ್ ಕೂಡ ಜಾಸ್ತಿ ವರ್ಕ್ ಆಗಲ್ಲ. ಅದು ಆಫ್ ಮಾಡ್ಕೊಂಡ್ರು ಕೂಡ ಮಿಕ್ಕಿದ್ದು 2 ಸೆಟ್ಟಿಂಗ್ಸ್ ಹೇಳಿದ್ನಲ್ಲ, ಬ್ಯಾಟ್ರಿ ಯೂಸೇಜ್ ಒಂದು ಮತ್ತೆ ಇನ್ನೊಂದು ಬಂದ್ಬಿಟ್ಟು ಗೂಗಲ್ ಆಲ್ ಸರ್ವಿಸಸ್ ಹೋಗ್ಬಿಟ್ಟು ಪರ್ಸನಲ್ ಡಾಟಾ ಏನಿದೆ ಅದನ್ನ ಆಫ್ ಮಾಡ್ಕೊಂಡ್ರೆ ನಿಮ್ಮ ಬ್ಯಾಟ್ರಿ ಲೈಫ್ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನನ್ನ ಪ್ರೂಫ್ ಸಮೇತ ತೋರಿಸ್ತೀನಿ. ನನ್ನ ಬ್ಯಾಟ್ರಿ ಬ್ಯಾಕಪ್ ಲೈಫ್ ಯಾವ ತರ ಬರ್ತೈತೆ, ಅದೆಲ್ಲ ಸೆಟ್ಟಿಂಗ್ಸ್ ಯಾವ ತರ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ತರ ನೀವು ಕೂಡ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಟ್ರಿ ಲೈಫ್ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.